ಭಾನುವಾರ ಓಣಂ ಹಬ್ಬ ಇರೋದ್ರಿಂದ ಸಮನ್ವಿ ಅವ್ರ ಸ್ಕೂಲಲ್ಲಿ ಇವತ್ತೇ ಓಣಂ ಹಬ್ಬದ ಸೆಲೆಬ್ರೇಷನ್ ಮಾಡ್ತೀವಿ. ಅದಕ್ಕೆ ತಕ್ಕಂಗೆ ಕೇರಳ ಸ್ಟೈಲಲ್ಲಿ ಡ್ರೆಸ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರು. ಸಾಮಾನ್ಯವಾಗಿ ಪ್ರತಿ ಸಲ ಹಬ್ಬ ಇದ್ದಾಗ್ಲೂ ಹಬ್ಬಕ್ಕೆ ಮುಂಚೆನೇ ಮಕ್ಕಳಿಗೆಲ್ಲ ಡ್ರೆಸ್ ಮಾಡಿಕೊಂಡು ಹಬ್ಬಕ್ಕೆ ತಕ್ಕಂಗೆ ರೆಡಿ ಆಗಿಬಿಟ್ಟು ಬನ್ನಿ ಅಂತ ಹೇಳಿರ್ತಾರೆ. ಹಬ್ಬಕ್ಕೆ ಮುಂಚೆನೇ ಹಬ್ಬದ ಆಚರಣೆ ಎಲ್ಲ ಮಾಡಿ ಫೋಟೋ ಎಲ್ಲ ತೆಗೆದು ಮತ್ತೆ ಹಬ್ಬದ ದಿನ ರಜಾ ಕೊಟ್ಬಿಡ್ತಾರೆ. ಕೇರಳ ಸ್ಟೈಲಲ್ಲಿ ಯಾವುದೇ ಡ್ರೆಸ್ ಇರಲಿಲ್ಲ, ಹಾಗಾಗಿ ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ಎಕ್ಸಾಕ್ಟಾಗಿ ಕೇರಳನವ್ರು ಹೇಗೆ ಹಾಕ್ಕೊಳ್ತಾರೋ ಬಿಳಿ ಲಂಗ ಮತ್ತು ಗೋಲ್ಡನ್ ಬಾರ್ಡರ್ ಜೆರಿ ಲಂಗ ಇರೋ ಥರದ್ದು ಆ ಥರದ್ದೇ ಸಿಕ್ತು. ಅದಕ್ಕೆ ತಕ್ಕಂಥ ಮ್ಯಾಚಿಂಗ್ ಜ್ಯುವೆಲ್ರಿ ಹಾಕಿದ್ದೆ. ಅದಾದಮೇಲೆ ಹೂ ಕೂಡ ಮಲ್ಲಿಗೆ ಹೋಗೋರ ಹೂ ಕೂಡ ಅವ್ರುಗಳು ಹೇಗೆ ಮುಡಿತಾರೋ ಹಾಗೆ ಮುಡಿಸಿ ಗಂಧ ಎಲ್ಲ ಇಟ್ಟಿದ ತಕ್ಷಣ ನಿಟ್ಟು ಮಲಯಾಳಿಗಳು ಹೇಗೆ ಕಾಣಿಸ್ತಾರೋ ಅದೇ ಥರ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಲು ಸಮನ್ವಿ ಅಂತೂ. ಈ ಥರ ಎಲ್ಲ ಆಚರಣೆಗಳು ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಮನೇಲಿರೋ ಪೇರೆಂಟ್ಸ್ಗೂ ಚೆನ್ನಾಗಿ ಅನಿಸುತ್ತೆ, ಮಕ್ಳಿಗೂ ಎಲ್ಲ ರಾಜ್ಯಗಳ ಹಬ್ಬಗಳ ಪರಿಚಯನೂ ಆಗುತ್ತೆ ಮತ್ತು ಹಬ್ಬಗಳು ಹೇಗೆ ಮಾಡ್ತಾರೆ ಅನ್ನೋ ಪರಿಚಯ ಕೂಡ ಆಗುತ್ತೆ.